ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 5ನೇ ತಾರೀಕಿನಂದು ವಕ್ರವಾದಂತಹ ಗುರುಗ್ರಹ ಮಿಥುನ ರಾಶಿಗೆ, 6ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ, ಧನಸ್ಸು ರಾಶಿಗೆ 7ನೇ ತಾರೀಕಿನಂದು ಕುಜಗ್ರಹ, 15ನೇ ತಾರೀಕಿನಂದು ರವಿಗ್ರಹ, 20ನೇ ತಾರೀಕಿನಂದು ಶುಕ್ರಗ್ರಹ, 29ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಈ ಮಾಸದಲ್ಲಿ ದ್ವಿತೀಯ ಭಾವದಲ್ಲಿ ಶುಕ್ರಗ್ರಹ ಮತ್ತು ಬುಧಗ್ರಹ ಸ್ಥಿತವಾಗಿರುವಂಥದ್ದು. ದ್ವಿತೀಯ ಭಾವ ಅಂದರೆ ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಅಂದರೆ ಕುಟುಂಬ ಸ್ಥಾನ, ಹಣಕಾಸಿನ ವಿತ್ತ, ಹಣಕಾಸಿನ ಸ್ಥಾನ, ಅಲ್ಲಿ ಶುಕ್ರ ಮತ್ತು ಬುಧಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗತ್ತೆ. ನೋಡಿ, ಸಣ್ಣ ಪುಟ್ಟ ಸಾಲಗಳೇನಾದರೂ ಇದ್ದರೆ ಅದನ್ನೆಲ್ಲ ತೀರಿಸುವಂತಹ ಯೋಗ ಅಂತ ಹೇಳುವಂಥದ್ದು ಈ ಮಾಸದಲ್ಲಿದೆ. ಇನ್ನು ಬರಬೇಕಾಗಿರುವಂತಹ ಹಣ ಕೈ ಸೇರುತ್ತೆ. ನೀವು ಯಾರಿಗೋ ಏನೋ ದುಡ್ಡನ್ನು ಕೊಟ್ಟಿರ್ತೀರಿ, ಅದು ಹಿಂತಿರುಗಿ ಬರ್ತಾ ಇರುವುದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಇನ್ನು ಉದ್ಯೋಗದಲ್ಲಿ ವೇತನ ಹೆಚ್ಚಳವಾಗುವುದಕ್ಕೆ ಅವಕಾಶ ಉಂಟು. ನೋಡಿ, ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಸಂಬಳ ಎಲ್ಲ ಹೆಚ್ಚಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಸ್ವಂತ ಉದ್ಯೋಗವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಯಾಕೆ ಹೇಳಿ, ಶುಕ್ರಗ್ರಹ ಮತ್ತು ಬುಧಗ್ರಹ ನಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಹಣಕಾಸಿನ ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಇಷ್ಟು ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನು ಕುಟುಂಬದ ಸದಸ್ಯರ ನಡುವೆ ಈ ಹಿಂದೆ ಏನಾದರೂ ವೈಮನಸ್ಯಗಳೆಲ್ಲ ಉಂಟಾಗಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಹಾಗೆ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಬುಧಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಧನೇ ಬುದ್ಧಿಮಾನ್ ಬೋಧನೆ ಬಾಹುತೇಜಾ ಸಭಾ ಸಂಗತೋ ಭಾಸತೆ ವ್ಯಾಸ ಏವ ಪೃಥೂದಾರತೋ ಕಲ್ಪವೃಕ್ಷಸ್ಯ ತದ್ವತು ಬುಧೈರ್ಭನ್ಯತೆ ಭೋಗತ ಷಟ್ಪದೋಯಂ ಅಂಥೇಳಿ ಹೇಳಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆಲ್ಲ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಹಾಗೆ ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳು, ವಾಗ್ಮಿಗಳು, ಕಲಾವಿದರು, ಇವರಿಗೂ ಕೂಡ ಉದ್ಯೋಗದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮತ್ತು ನಿಮ್ಮಲ್ಲಿ ಒಂದಷ್ಟು ಉದಾರವಾದ ಗುಣಗಳು ಅಭಿವೃದ್ಧಿಯನ್ನು ಹೊಂದುತ್ತೆ. ಇನ್ನು ಕುಜಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಡ ಹುಟ್ಟಿದವರ ಒಂದು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ. ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರುಗಳ ಒಂದು ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗತ್ತೆ. ಜೊತೆಗೆ ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ. ತೃತೀಯ ಭಾವ ಅಂದರೆ ಧೈರ್ಯ ಸ್ಥಾನ, ಅಲ್ಲಿ ಕುಜ ಮತ್ತು ರವಿಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಈ ಒಂದೂವರೆ ತಿಂಗಳಿಂದ ಹಿಡಿದು ಈಗ ಗುರುಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದಷ್ಟು ಸಮಸ್ಯೆಗಳೆಲ್ಲ ಉಂಟಾಗ್ತಿತ್ತು. ಹಾಗಾಗಿ ಒಂದಷ್ಟು ಭಯಗಳು, ಮುಂದೆ ಹೇಗೆ ಅಂತ ಹೇಳುವಂಥ ಭಯಗಳೆಲ್ಲ ಉಂಟಾಗ್ತಿತ್ತು. ಈಗ ಅದೆಲ್ಲ ನಿವಾರಣೆ ಆಗುತ್ತೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ರವಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯಂ, ನಿತ್ಯ ಸಂತೋಷಂ, ಬಂಧು ಮಿತ್ರ ಸಮಾಗಮಂ, ಅರ್ಥಲಾಭಾದಿ ಸನ್ಮಾನಂ, ಇಷ್ಟಸಿದ್ಧಿಸ್ತೃತೀಯಕೆ ಅಂಥೇಳಿ ಹೇಳಿರುವಂಥದ್ದು. ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿತ್ಯ ಸಂತೋಷ, ಅದೇ ಹೇಳಿದ್ದು, ಮನಸ್ಸಿಗೆ ಒಂದು ನೆಮ್ಮದಿಯ ಪ್ರಾಪ್ತಿ ಉಂಟಾಗುತ್ತೆ. ಬಂಧು ಮಿತ್ರ ಸಮಾಗಮಂ, ಕೆಲವೊಂದು ಸ್ನೇಹಿತರಾಗಿರಬಹುದು, ಬಂಧುಗಳಾಗಿರಬಹುದು, ಭೇಟಿ ಮಾಡಿ ತುಂಬ ದಿನಗಳೇ ಕಳೆದು ಹೋಗಿರುತ್ತೆ. ಅಂತಹ ಸ್ನೇಹಿತರನ್ನು, ಬಂಧುಗಳನ್ನೆಲ್ಲ ಭೇಟಿ ಮಾಡುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಈ ಮಾಸದಲ್ಲಿದೆ. ಅರ್ಥಲಾಭಾದಿ ಸನ್ಮಾನಂ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇಷ್ಟಸಿದ್ಧಿ, ನೀವು ಬಯಸುತ್ತಿದ್ದಂತಹ ಕೆಲವೊಂದಷ್ಟು ವಸ್ತುಗಳೆಲ್ಲ ನಿಮಗೆ ಈ ಮಾಸದಲ್ಲಿ
ಪ್ರಾಪ್ತಿಯಾಗುತ್ತೆ. ಇನ್ನು ಗುರುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ನೀವೇನೋ ಒಂದು ಮನೆಯನ್ನು ಕಟ್ತಾ ಇರ್ತೀರಿ, ಯಾವುದೋ ಕಾರಣಕ್ಕೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಈ ಥರದ್ದೆಲ್ಲ ಸಮಸ್ಯೆ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಅಥವಾ ನೀವೇನೋ ಒಂದು ಮನೆಯನ್ನು ಕಟ್ಟಬೇಕು ಅಥವಾ ಮನೆಯನ್ನು ತೆಗೆದುಕೊಳ್ಳಬೇಕು ಅಂತೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ಈಡೇರುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.